ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಉಪನ್ಯಾಸಕ ಶ್ರೀಶೈಲ್ ಬಿರಾದಾರ್. ಮುಂಬರ್ತಕ್ಕಂಥ KAS PSI PC RRB ನೇಮಕಾತಿಗೆ, ವಿಶೇಷವಾಗಿ RRB ನೇಮಕಾತಿಗೆ, SSC ನೇಮಕಾತಿಗೆ ಮತ್ತು ಇತರ ಯಾವುದೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಾಗಿರ್ಬೋದು, ಇತರ ಯಾವುದೇ ನೇಮಕಾತಿಗಳಿಗೆ ಭಾರತದ ಭೂಗೋಳಶಾಸ್ತ್ರದಲ್ಲಿ ಸಂಬಂಧಪಡ್ತಕ್ಕಂಥ ಭಾರತದ ರಾಮ್ಸರ್ ತಾಣಗಳನ್ನು ಕುರಿತು ನಾನು ಇವತ್ತಿನ ಜೊತೆಯಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ. ರಾಮ್ಸರ್ ತಾಣಗಳಂದರೆ ನೋಡಿ, ರಾಮ್ಸರ್ ತಾಣಗಳು ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜೌಗು ಪ್ರದೇಶಗಳು. ಹಾಗಂದರೆ ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ರಾಮ್ಸರ್ ತಾಣಗಳನ್ನು ಕುರಿತು ನಾವೇನು ಅಧ್ಯಯನ ಮಾಡ್ತೀವಿ, ಇದರಲ್ಲಿ ಪ್ರಮುಖವಾಗಿ ರಾಮ್ಸರ್ ತಾಣಗಳಂದರೆ ಏನು, ರಾಮ್ಸರ್ ತಾಣಗಳ ಅರ್ಥ, ಅದರ ಮಹತ್ವ, ರಾಮ್ಸರ್ ಅಂತಕ್ಕಂಥ ಹೆಸರು ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಮತ್ತು ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ರಾಮ್ಸರ್ ಸರೋವರಗಳು ಮತ್ತು ಇದರ ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಲಾದ ಪ್ರಶ್ನೆಗಳನ್ನು ಕುರಿತು ನಾನು ಇಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ನಾನು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಗೌರವ ನಿರ್ದೇಶಕ. ಬಿಜಾಪುರದಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಗೆ ತರಬೇತಿ ನೀಡ್ತಕ್ಕಂಥ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ. ಸಬ್ಜೆಕ್ಟ್ ವೈಸ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಲೆಕ್ಚರ್ಗಳಿದ್ದಾರೆ. ಪ್ರತಿ ರವಿವಾರ ಬ್ಯಾಂಕ್ ಆಫೀಸರ್ಗಳಿಂದ ವಿಶೇಷ ಕ್ಲಾಸ್ ಇರುತ್ತೆ. ಲೈಬ್ರರಿ ಫೆಸಿಲಿಟಿ, ಕಂಪ್ಯೂಟರ್ ಲ್ಯಾಬ್, ಮೊಬೈಲ್ ಆ್ಯಪ್, ಆನ್ಲೈನ್ ಎಕ್ಸಾಮ್ ಇದೆ, ಆನ್ಲೈನ್ ಲ್ಯಾಬ್ ಇದೆ ನಮ್ಮದೇ. ಜೊತೆಗೆ ಲೈಬ್ರರಿ, ಗ್ರೂಪ್ ಡಿಸ್ಕಷನ್, ಡೆಲ್ಲಿಯಿಂದ ವಿಡಿಯೋ ಕ್ಲಾಸ್ಗಳು ಮತ್ತು ಮಾಕ್ ಡಿಸ್ಕಷನ್ ಸೌಲಭ್ಯಗಳು ಇಲ್ಲಿರ್ತದೆ. ಮಾಕ್ ಇಂಟರ್ವ್ಯೂ ಅನ್ನೋ ಸೌಲಭ್ಯವನ್ನು ನಾವು ಕೊಟ್ಟಿರ್ತೀವಿ. ಸೊ ಬ್ಯಾಂಕ್, SSC ಮತ್ತು ರೈಲ್ವೆ ನೇಮಕಾತಿಗೆ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಇದಾಗಿದ್ದು, ಕ್ರಿಯೇಟಿವ್ ಬ್ಯಾಂಕಿಂಗ್ ಅಕಾಡೆಮಿ ಅಂತಕ್ಕಂಥ ಒಂದು ಮೊಬೈಲ್ ಆ್ಯಪ್ ಮೂಲಕ ಆನ್ಲೈನ್ ಕ್ಲಾಸನ್ನು ನಮ್ಮ ಸಂಸ್ಥೆ ವತಿಯಿಂದ ನಾವು ನೀಡ್ತಾಯಿದ್ದೀವಿ. ಸೊ ಈ ಒಂದು ಅಧ್ಯಾಯದಲ್ಲಿ ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಜೌಗು ಪ್ರದೇಶಗಳ ಒಂದು ಅರ್ಥ, ಮಹತ್ವವನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಜೌಗು ಪ್ರದೇಶ ಅಂದ್ರೇನು ನೋಡಿರಿ. ಜೌಗು ಪ್ರದೇಶ ಅಂದ್ರೇನು? ಋತುಮಾನಕ್ಕನುಗುಣವಾಗಿ ವರ್ಷಪೂರ್ತಿ ಅಥವಾ ವರ್ಷದ ಕೆಲವು ದಿನಗಳು ನೋಡಿರಿ, ವರ್ಷಪೂರ್ತಿ ಅಥವಾ 7 ದಿನಗಳು ನಿರಂತರವಾಗಿ, ಕನಿಷ್ಠ 7 ದಿನ, ಕನಿಷ್ಠ 7 ದಿನ ತೇವಾಂಶದಿಂದ ಕೂಡಿರ್ತಕ್ಕಂಥ ತೇವಯುತವಾಗಿರ್ತಕ್ಕಂಥ ಭೂಭಾಗವನ್ನು ನಾವೇನು ಕರಿತೀವಿ ಅಂದರೆ ಜೌಗು ಪ್ರದೇಶ ಅಂತ ಕರಿತೀವಿ. ಇಂಥ ಜೌಗು ಪ್ರದೇಶಗಳಿಗೆ ನಾವು ಇಂಗ್ಲೀಷಲ್ಲಿ ಏನು ಕರಿತೀವಿ ಅಂದರೆ ವೆಟ್ಲ್ಯಾಂಡ್ಸ್ ಅಂತ ಕರೀತಾರೆ. ವೆಟ್ಲ್ಯಾಂಡ್ಸ್ ಭಾರತದಲ್ಲಿ ಇಂಥವು ಸಾಕಷ್ಟು ವರ್ಷಪೂರ್ತಿ ಜೌಗು ಆಗಿರ್ತಕ್ಕಂಥ ತೇವಯುತವಾಗಿರ್ತಕ್ಕಂಥ ಭೂಪ್ರದೇಶಗಳದಾವು. ಜೊತೆಗೆ ವರ್ಷದ ಕೆಲವು ದಿನಗಳವರೆಗೆ ಅಲ್ಲಿ ಜೌಗು ಆಗಿರ್ತಕ್ಕಂಥ ಭೂಭಾಗಗಳನ್ನು, ಅದು ವಿಶೇಷವಾಗಿ ಮಳೆಗಾಲದ ಅವಧಿಯಲ್ಲಿ ಜೌಗು ಆಗಿರ್ತಕ್ಕಂಥ ಪ್ರದೇಶಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಜೌಗು ಪ್ರದೇಶಗಳಲ್ಲಿ ಏನಾಗಿರುತ್ತೆ ಅಂದರೆ, ಭೂಮಿಯ ಮೇಲ್ಮೈಯಿಂದ ಭಾಳ ಡೆಪ್ತಾಗಿ ನೀರಿರೋದಿಲ್ಲ, ಸಮಾನಾಂತರವಾಗಿ ಸುಮಾರು ಒಂದು 2-3 ಫೂಟದವರೆಗೆ ಏನಾಗಿರುತ್ತೆ ಅಂದರೆ ಇಲ್ಲಿ ನೀರು ನಿರಂತರವಾಗಿ ನಿಂತಿರ್ತದೆ. ಸೊ ನಿರಂತರವಾಗಿ ನಿಂತಿರ್ತಕ್ಕಂಥ ಈ ನೀರು ಅಲ್ಲೇನಂದ್ರೆ ಆ ಭೂಪ್ರದೇಶದಲ್ಲಿ ಜೌಗು ವಾತಾವರಣ, ತೇವಾಂಶದಿಂದ ಕೂಡಿರ್ತಕ್ಕಂಥ ವಾತಾವರಣವನ್ನಲ್ಲಿ ಸೃಷ್ಟಿ ಮಾಡ್ತದೆ. ಭೂ ಮೇಲ್ಮೈ ಅತ್ಯಂತ ಹಸಿಯಾಗಿದ್ದು ಸದಾಕಾಲ ಏನಾಗಿರುತ್ತೆ ಅಂದರೆ ತಂಪಾಗಿರ್ತದೆ. ಸೊ ಈ ಒಂದು ಪ್ರದೇಶವನ್ನು ನಾವೇನು ಕರಿತೀವಿ ಅಂದರೆ ಜೌಗು ಪ್ರದೇಶ ಅಥವಾ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿರ್ತಕ್ಕಂಥ ಮಣ್ಣು ಯಾವಾಗಲೂ ತಂಪಾಗಿದ್ದು ಕೆಸರಿನಿಂದ ಕೂಡಿರ್ತದೆ. ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಸೊ ಈ ಥರ ಅದೇನಾಗಿರ್ತದೆ, ಕೆಸರಿನಿಂದ ಕೂಡಿರ್ತದೆ. ಸುತ್ತಮುತ್ತಲು ಕೆಲವೊಂದಿಷ್ಟು ಸಸ್ಯವರ್ಗಗಳು ಏನಾಗಿರ್ತವೆ ಇಲ್ಲಿ ಬೆಳೀತಿರ್ತವೆ. ಜೊತೆಗೆ ಇಂಥ ಒಂದು ತೇವಯುತವಾಗಿರ್ತಕ್ಕಂಥ ಪ್ರದೇಶ ವೈವಿಧ್ಯಮಯವಾಗಿರ್ತಕ್ಕಂಥ ಜೀವ ಸಂಕುಲಗಳಿಗೆ ಆಶ್ರಯ ತಾಣವಾಗಿರ್ತದೆ. ಭಾರತದಲ್ಲಿ ಇಂಥ ಒಂದು ವೆಟ್ಲ್ಯಾಂಡ್ಗಳನ್ನು ನಾವು ಸಿಹಿ ನೀರಿನ ಒಂದು ವೆಟ್ಲ್ಯಾಂಡ್ಗಳು ಅದಾವು ಮತ್ತು ಉಪ್ಪು ನೀರಿನ ವೆಟ್ಲ್ಯಾಂಡ್ಗಳು ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಉಪ್ಪು ನೀರಿನ ವೆಟ್ಲ್ಯಾಂಡ್ಗಳು ಅದಾವು, ಸಿಹಿ ನೀರಿನ ವೆಟ್ಲ್ಯಾಂಡ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಜೌಗು ಇಲ್ಲಿರ್ತಕ್ಕಂಥ ಸಸ್ಯ ಸಂಕುಲಗಳನ್ನು ಮತ್ತು ಇಲ್ಲಿರ್ತಕ್ಕಂಥ ಜೀವ ಸಂಕುಲಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಪಂಚದಲ್ಲಿ ಒಂದು ಸಮಾವೇಶ ಏರ್ಪಡ್ತು. ಈಗ ಅದರ ಮಹತ್ವ ನೋಡೋಣ. ಇಲ್ಲೇನಿದೆ, ವೈವಿಧ್ಯಮಯವಾಗಿರ್ತಕ್ಕಂಥ ಸಸ್ಯ ಸಂಕುಲಗಳಿರ್ತವೆ, ಅದಾದ ನಂತರ ವೈವಿಧ್ಯಮಯವಾಗಿರ್ತಕ್ಕಂಥ ಜೀವ ಸಂಕುಲಗಳಿರ್ತವೆ ಮತ್ತು ಪರಿಸರ ಸಮತೋಲನೆಗೆ ನೋಡಿರಿ
ಈ ಎಕೋಸಿಸ್ಟಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾವೆ. ಈ ಪರಿಸರ ಸಮತೋಲನವನ್ನು ಮತ್ತು ಭೂತಾಪ ಶಕ್ತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಈಗೇನು ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಲ್ಲ, ಭೂತಾಪವನ್ನು ನಿಯಂತ್ರಿಸೋದು, ಇವಿಷ್ಟು ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳು ಈ ಒಂದು ವೆಟ್ಲ್ಯಾಂಡ್ಗಳಿಂದ ನಮಗೆ ಉಂಟಾಗ್ತದೆ. ಸೊ ಆಳವಾದ ನೀರಿರೋದಿಲ್ಲ, ಭಿನ್ನವ ರೀತಿಯ ಒಂದು ಸಸ್ಯವರ್ಗ ಇರ್ತದೆ ಮತ್ತು ಸದಾಕಾಲ ನಿಂತಿರ್ತಕ್ಕಂಥ ನೀರಿದು, ಹರಿದು ಹೋಗ್ತಕ್ಕಂಥ ನೀರಲ್ಲ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಗ್ಗು ಪ್ರದೇಶದಲ್ಲಿ ಸ್ಥಿರವಾಗಿ ನಿಂತಿರ್ತಕ್ಕಂಥ ಈ ಪ್ರದೇಶ ಯಾವಾಗಲೂ ವೆಟ್ಲ್ಯಾಂಡ್ ಅಂದರೆ ಜೌಗಾಗಿ ನಿರ್ಮಾಣ ಆಗಿರ್ತದೆ. ನಮ್ಮ ಕಡೆ ನಾವು ಉತ್ತರ ಕರ್ನಾಟಕದೊಳಗೆ ಚವಾಳು ಹಿಡಿದದಂತ ನಾವು ಅಂತೀವಿ. ಸೊ ಈ ಜೌಗು ಪ್ರದೇಶಗಳನ್ನೇ ನಾವೇನು ಕರಿತೀವಿ ಅದಂದರೆ ವೆಟ್ಲ್ಯಾಂಡ್ ಅಂತ ಕರಿತೀವಿ. ಇವುಗಳ ಮಹತ್ವವನ್ನು ಮನಗಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಜೌಗು ಪ್ರದೇಶಗಳನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಸಮಾವೇಶವನ್ನು ಏರ್ಪಡಿಸಿದರು. ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ 2 ಇಂಪಾರ್ಟೆಂಟ್ ನೋಡ್ರಿ, ಇದು ಪ್ರತಿ ವರ್ಷ ಫೆಬ್ರವರಿ 2 ಏನಂತ ಕರೀತಾರೆ ಅಂದ್ರೆ ವೆಟ್ಲ್ಯಾಂಡ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಈ ವೆಟ್ಲ್ಯಾಂಡ್ ಡೇದನ್ನು ಆಚರಣೆ ಮಾಡೋದ್ರ ಮೂಲಕ ಈ ಜೌಗು ಪ್ರದೇಶಗಳ ರಕ್ಷಣೆ ಮಾಡೋದು, ಅಲ್ಲಿರ್ತಕ್ಕಂಥ ಜೀವ ಮತ್ತು ಸಸ್ಯ ಸಂಕುಲಗಳನ್ನು ರಕ್ಷಣೆ ಮಾಡೋದ್ರ ಮೂಲಕ ಪರಿಸರ ಸಮತೋಲನವನ್ನು ಕಾಪಾಡೋದು ಮತ್ತು ಭೂತಾಪ ಶಕ್ತಿಯನ್ನು ನಿಯಂತ್ರಿಸೋದು, ಅಂದರೆ ಗ್ಲೋಬಲ್ ವಾರ್ಮಿಂಗನ್ನು ನಿಯಂತ್ರಣ ಮಾಡಲಿಕ್ಕೆ ಇವು ಭಾಳಷ್ಟು ಕೊಡುಗೆಯನ್ನು ನೀಡ್ತಾ ಇರೋದರಿಂದ ಈ ಜೌಗು ಪ್ರದೇಶಗಳ ರಕ್ಷಣೆಗಾಗಿ ಈ ಒಂದು ಸಮಾವೇಶವನ್ನು, ಅಂತಾರಾಷ್ಟ್ರೀಯ ಜಾಗೃತಿ ಸಮಾವೇಶವನ್ನು ನಡೆಸಲಾಯಿತು. ಈ ಒಂದು ಸಮಾವೇಶ ಎಲ್ಲಿ ನಡೀತು ಅಂದರೆ ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರ ಅಂತ ಬರುತ್ತೆ. ಕ್ಯಾಸ್ಪಿಯನ್ ಸಮುದ್ರದ ತೀರದಲ್ಲಿರ್ತಕ್ಕಂಥದ್ದು ನೋಡ್ರಿ. ಕ್ಯಾಸ್ಪಿಯನ್ ಸಮುದ್ರದ ಹಿನ್ನೀರಿನಿಂದ ಅಂದರೆ ಕ್ಯಾಸ್ಪಿಯನ್ ಸಮುದ್ರದ ಹಿನ್ನೀರು ಅಂದರೆ ಕರಾವಳಿ ಪ್ರದೇಶ. ಈ ಕರಾವಳಿ ಪ್ರದೇಶದಲ್ಲಿ ನೀರು ಬಂದು ಏನಾಗುತ್ತೆ ಅಂದರೆ ಈ ಥರ ಇಲ್ಲಿ ಸ್ಟಾಕ್ ಆಗಿರ್ತದೆ. ಈ ಸ್ಟಾಕ್ ಆಗಿರ್ತಕ್ಕಂಥ ನೀರಿನಲ್ಲಿ ವಿಶಿಷ್ಟ ರೀತಿಯ ಸಸ್ಯವರ್ಗ ಇರ್ತದೆ ಮತ್ತು ವೈವಿಧ್ಯಮಯವಾಗಿರ್ತಕ್ಕಂಥ ಆ ಪ್ರದೇಶದ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥ ಜೀವ ಸಂಕುಲಗಳು ಇಲ್ಲಿರ್ತವೆ. ಸೊ ಹಾಗಾಗಿ ಪ್ರಪಂಚದಲ್ಲಿ ಇಂಥವು ಅನೇಕ ಜೌಗು ಪ್ರದೇಶಗಳಿದ್ದು ಈ ಜೌಗು ಪ್ರದೇಶ ರಕ್ಷಣೆ ಮಾಡೋದ್ರ ಮೂಲಕ ಜೀವ ಸಂಕುಲ, ಸಸ್ಯ ಸಂಕುಲ ಮತ್ತು ಭೂತಾಪ ಶಕ್ತಿಯನ್ನು ನಿಯಂತ್ರಿಸ್ತಕ್ಕಂಥ ಒಂದು ಹಾಟ್ಸ್ಪಾಟ್ಗಳು ಇವಾಗಿರೋದ್ರಿಂದ ಇವುಗಳ ರಕ್ಷಣೆ ಮಾಡಲಿಕ್ಕೆ 1971 ಇರಾನ್ ದೇಶದ ರಾಮ್ಸಾರ್ ಅನ್ನುವಂಥ ಒಂದು ಸ್ಥಳದಲ್ಲಿ ಒಂದು ಅಂತಾರಾಷ್ಟ್ರೀಯ ಸಮಾವೇಶವನ್ನು ಮಾಡಲಾಯಿತು. ಈ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಜಗತ್ತಿನ ಪ್ರಮುಖ ದೇಶಗಳ ನಾಯಕರನ್ನು ಕರೆಸಿ ಈ ಒಂದು ಜೌಗು ಪ್ರದೇಶಗಳ ಮಹತ್ವವನ್ನು ಸಾರೋದ್ರ ಮೂಲಕ ಇವುಗಳ ರಕ್ಷಣೆಗಾಗಿ ಒಂದು ಒಪ್ಪಂದಕ್ಕೆ ಬರಲಾಯಿತು. ಜೌಗು ಪ್ರದೇಶಗಳ ರಕ್ಷಣೆಗಾಗಿ ಒಪ್ಪಂದಕ್ಕೆ ಬರಲಾಗಿತ್ತು. ಸೊ ಹೀಗಾಗಿ ಅಂದಿನಿಂದ 1971 ಇದನ್ನು ರಾಮ್ಸರ್ ಪ್ರದೇಶಗಳು ಅಂತ ಹೇಳಿ ಇದನ್ನು ಘೋಷಣೆ ಮಾಡಿದರು. ಈ ರಾಮ್ಸರ್ ಪ್ರದೇಶಗಳು ಅಂತ ಘೋಷಣೆ ಮಾಡಲಿಕ್ಕೆ ಕಾರಣವಾಗಿರ್ತಕ್ಕ ಸಮಾವೇಶ ಇದು ಇಲ್ಲಿ ನಡೆದಿದ್ದರಿಂದಾಗಿ ಇದಕ್ಕೆ ರಾಮ್ಸರ್ ತಾಣಗಳು ಅಂತ ಕರೀತಾರೆ. ನಮ್ಮಲ್ಲಿ ನಾವು ಇದಕ್ಕೆ ಜೌಗು ಪ್ರದೇಶಗಳು ಅಂತ ಕರಿತೀವಿ. ಹೀಗಾಗಿ ಪ್ರಪಂಚದಲ್ಲಿ ಇರತಕ್ಕಂಥ ಒಟ್ಟು ರಾಮ್ಸರ್ ಒಂದು ತಾಣಗಳು ಎಲ್ಲಿದ್ದಾವೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಆಯಾ ದೇಶಗಳ ಪರಿಸರ ಇಲಾಖೆಗೆ ಒಪ್ಪಿಸಲಾಯಿತು. ಹೀಗಾಗಿ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಇರೋದು ಅಮೇರಿಕಾದಲ್ಲಿ 179 ರಾಮ್ಸರ್ ತಾಣಗಳಿರೋದನ್ನು ನಾವು ಕಾಣ್ತೀವಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಇರತಕ್ಕಂಥ ದೇಶ ಯಾವುದಂದರೆ ಅಮೇರಿಕಾ. ಇದು ಎಲ್ಲಿ ನಡೆದಿದ್ದ ಸಮಾವೇಶ? ಇರಾನ್ದಲ್ಲಿ ನಡೆದಿದ್ದು. ಯಾವ ಸ್ಥಳದಲ್ಲಿ? ರಾಮ್ಸರ್ ಅನ್ನೋ ಸ್ಥಳದಲ್ಲಿ. ಯಾವ ವರ್ಷ? 1971 ಇದು ನಡೀತು. ಪ್ರತಿ ವರ್ಷ ಫೆಬ್ರವರಿ 2 ರಾಮ್ಸರ್ ತಾಣಗಳ ದಿನವನ್ನಾಗಿ, ಜೌಗು ಪ್ರದೇಶಗಳ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ಡಿಸೈಡ್ ಮಾಡಲಾಯಿತು. ಹೀಗಾಗಿ ಭಾರತದಲ್ಲಿ ಸುಮಾರು 41 ರಾಮ್ಸರ್ ತಾಣಗಳದಾವೆ. ಭಾರತದಲ್ಲಿ 41 ರಾಮ್ಸರ್ ತಾಣಗಳಿರೋದನ್ನು ನಾವು ಕಾಣ್ಬೋದು. ಹಾಗಾದರೆ ಭಾರತದಲ್ಲಿ ಎಲ್ಲೆಲ್ಲಿ ಇಂಥ ರಾಮ್ಸರ್ ತಾಣಗಳಿದ್ದಾವೆ ಒಂದೊಂದಾಗಿ ನೋಡೋಣ. ನೋಡಿ, ಟೋಟಲ್ ಜಗತ್ತಿನಲ್ಲಿ ಇರ್ತಕ್ಕಂಥ ರಾಮ್ಸರ್ ತಾಣಗಳ ಸಂಖ್ಯೆ 2400. ಅತಿ ಹೆಚ್ಚು ಇರೋದು ಅಮೇರಿಕಾದಲ್ಲಿ 179 ರಾಮ್ಸರ್ ತಾಣಗಳದಾವು. ಭಾರತದಲ್ಲಿ ಇಂಥವು 41 ರಾಮ್ಸರ್ ತಾಣಗಳನ್ನು ಇರೋದನ್ನು ಕಾಣ್ತೀವಿ ನಾವು. ಅತಿ ಹೆಚ್ಚು ರಾಮ್ಸರ್ ತಾಣಗಳಿರೋದು ಉತ್ತರ ಪ್ರದೇಶದಲ್ಲಿ. ಎರಡನೇದ್ದೆಲ್ಲಪ್ಪ ಅಂದರೆ ಪಂಜಾಬಲ್ಲಿ ಅತಿ ಹೆಚ್ಚು, ಉತ್ತರ ಪ್ರದೇಶದಲ್ಲಿ. ಎರಡನೇದ್ದು ಪಂಜಾಬಲ್ಲಿ ಅತಿ ಹೆಚ್ಚು, ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಪಂಜಾಬ್. ಹೀಗೆ ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರತಿಯೊಂದು ರಾಮ್ಸರ್ ತಾಣಗಳು
ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥ ಒಂದು ತಾಣಗಳು ಅಂತ ನಾವು ಹೇಳ್ಬೋದು. ಇಲ್ಲಿ ಒಂದೊಂದಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಚಿಲಿಕಾ ಸರೋವರ. ನೋಡಿರಿ, ಭಾರತದ ಪೂರ್ವ ತೀರದಲ್ಲಿ ಬರ್ತಕ್ಕಂಥ ಒರಿಸ್ಸಾ, ಇಲ್ಲಿ ಏನು ತೋರಿಸ್ತೀವಲ್ಲ, ಈ ಒರಿಸ್ಸಾ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ಸರೋವರ ಚಿಲಿಕಾ ಸರೋವರ. ಚಿಲಿಕಾ ಸರೋವರ ಇಲ್ಲಿ ಈ ಒಂದು ಬಂಗಾಳ ಕೊಲ್ಲಿಯಿಂದ ಉಂಟಾಗಿರ್ತಕ್ಕಂಥ ಈ ಒಂದು ಹಿನ್ನೀರಿನಿಂದ ಉಂಟಾಗಿರ್ತಕ್ಕಂಥ ಒಂದು ಪ್ರದೇಶ. ಇದು ಉಪ್ಪು ನೀರಿನ ಸರೋವರ ಅಂತ ಕರಿತೀವಿ ಇದಕ್ಕೆ. ಈ ಒರಿಸ್ಸಾ ಭಾರತದಲ್ಲಿ ಕಂಡುಬರ್ತಕ್ಕಂಥ ಪ್ರಪ್ರಥಮ ರಾಮ್ಸರ್ ತಾಣ ಅಂತೇಳಿ ನಾವು ಇದನ್ನು ಗುರುತಿಸ್ತೀವಿ. ಇಲ್ಲಿ ಇರ್ವಾಡಿ ಡಾಲ್ಫಿನ್ ಅಂತಕ್ಕಂಥ ಜೀವಸಂಕುಲ ಇಲ್ಲಿ ಕಂಡುಬರ್ತದೆ. ಇಲ್ಲಿ ವಿಶೇಷತೆ ಏನಂತಂದರೆ ಇರ್ವಾಡಿ ಡಾಲ್ಫಿನ್ ಅಂತಕ್ಕಂಥ ಜೀವಸಂಕುಲ ಕಂಡುಬರ್ತದೆ. ಇಲ್ಲಿ ಚಿಲಿಕಾ ಸರೋವರ ಇರೋದು ಎಲ್ಲಿ ಅಂತ ಕ್ವಶನ್ ಬರ್ಬೋದು, ಯಾವ ರಾಜ್ಯದಲ್ಲಿ ಅಂತ ಬರ್ಬೋದು, ಭಾರತದ ಪ್ರಥಮ ರಾಮ್ಸರ್ ತಾಣ ಯಾವುದು ಅಂತಲೂ ಕ್ವಶನ್ ಬರ್ಬೋದು. ಇಲ್ಲಿ ಕಂಡುಬರ್ತಕ್ಕಂಥ ವಿಶಿಷ್ಟ ಜೀವಿ ಯಾವುದಂದರೆ ಇರ್ವಾಡಿ ಡಾಲ್ಫಿನ್. ಇನ್ನು ಎರಡನೇದಾಗಿ ಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳ. ನೋಡಿರಿ, ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಭಾಗ ಪಶ್ಚಿಮ ಬಂಗಾಳದಲ್ಲಿ ಸುಂದರ್ಬನ್ಸ್ ಅಂತಕ್ಕಂಥ ಒಂದು ಒಂದು ಪ್ರದೇಶ ಇದೆ. ಅಂದ್ರೆ ಈ ಬಂಗಾಳ ಕೊಲ್ಲಿ ಕರಾವಳಿ ತೀರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದಂದ್ರೆ ಸುಂದರ್ಬನ್. ಸುಂದರ್ಬನ್ ಅಂತ ಇದಕ್ಕೆ ಯಾಕೆ ಕರೆದ್ರೆ ಅಂದರೆ ಸುಂದರಿ ಗಿಡಗಳು. ಸುಂದರಿ ಗಿಡಗಳು ಅಂದರೆ ಏನಪ್ಪ, ಬಿಡಿಲುಗಳು ಅಂದರೆ ಇಲ್ಲೊಂದು ಗಿಡ ಇರ್ತದೆ ಹಿಂಗೆ, ಹೌದಾ. ಈ ಗಿಡದ ಬೇರುಗಳು ಏನಾಗಿರ್ತಾವೆ ಅಂದ್ರೆ ಇಲ್ಲೆಲ್ಲ ಏನಾಗಿರ್ತಾವೆ, ಹಿಂಗೆ ಜಾಳಗಿ ಹರಿದಂಗೆ ಆಗಿರ್ತಾವೆ. ಸಮುದ್ರ ದಂಡಿಗೆ ಇರೋದರಿಂದ ಸಮುದ್ರ ಕೊರೆತವನ್ನು ತಡೆಗಟ್ತಾವೆ, ಇಲ್ಲಿ ಭೂ ಪ್ರದೇಶದ ಕೊರೆತವನ್ನು ತಡೆಗಟ್ತಾವೆ, ತೀರ ಪ್ರದೇಶದ ಕೊರೆತವನ್ನು ತಡೆಗಟ್ತದೆ. ಜೊತೆಗೆ ಇಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಜೀವಿಗಳ ಆಶ್ರಯ ತಾಣ ಈ ಪ್ರದೇಶದಲ್ಲಿ ಕಂಡು ಬರ್ತದೆ. ಹೀಗಾಗಿ ಇದಕ್ಕೆ ಸುಂದರ್ಬನ್ಸ್ ಅಂತ ಕರೀತಾರೆ. ಯಾವುದು, ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥದ್ದು ಸುಂದರ್ಬನ್ಸ್. ಯಾಕೆ ಸುಂದರ್ಬನ್ ಹೆಸರು ಬರ್ತಂದ್ರೆ ಸುಂದರಿ ಗಿಡಗಳಂತಕ್ಕಂಥ ಗಿಡಗಳು ಇಲ್ಲಿ ಹೆಚ್ಚಿನ ಒಂದು ಅರಣ್ಯ ಪ್ರದೇಶ ಈ ಸಮುದ್ರ ತೀರ ಪ್ರದೇಶದಲ್ಲಿ ಇರೋದರಿಂದ ಇದಕ್ಕೆ ಸುಂದರ್ಬನ್ ಅಂತ ಕರೆದರು. ಇದು ಭಾರತದಲ್ಲಿ ಕಂಡು ಬರ್ತಕ್ಕಂಥ ಅತಿ ದೊಡ್ಡ ಜೌಗು ಪ್ರದೇಶ. ಭಾರತದಲ್ಲಿ ಕಂಡು ಬರ್ತಕ್ಕಂಥ ನೋಡ್ರಿ ಅತಿ ದೊಡ್ಡ ಜೌಗು ಪ್ರದೇಶವಾಗಿದ್ದು ಇಲ್ಲಿ ಬೆಂಗಾಲ್ ಟೈಗರ್ಸ್. ನೋಡ್ರಿ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಂತಂದ್ರೆ ಬೆಂಗಾಲ್ ಟೈಗರ್. ಈ ಬೆಂಗಾಲ್ ಟೈಗರ್ ಕಂಡು ಬರೋದಿಲ್ಲಂತಂದರೆ ಸುಂದರ್ಬನ್ ಪ್ರದೇಶದಲ್ಲಿ, ಮತ್ತು ಇತರೆ ವಿಶಿಷ್ಟವಾಗಿರ್ತಕ್ಕಂಥ ಜೀವಸಂಕುಲ ಇಲ್ಲಿ ಕಂಡು ಬರ್ತದೆ. ಈಸ್ಟ್ ಕೋಲ್ಕತ್ತಾ ವೆಟ್ಲ್ಯಾಂಡ್, ಇಲ್ಲಿ ಕಾರ್ನರ್ ಬಾರ್ಡ್ರಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ವೆಟ್ಲ್ಯಾಂಡ್ ಯಾವುದಂದರೆ ಈಸ್ಟ್ ಕೋಲ್ಕತ್ತಾ ವೆಟ್ಲ್ಯಾಂಡ್. ನೆಕ್ಸ್ಟ್ ನಾಲ್ಕನೇದಾಗಿ ನಾವು ನೋಡೋದಾದರೆ ಊಲಾರ್ ಸರೋವರ ಅಂತ ಬರ್ತದೆ. ಊಲಾರ್ ಸರೋವರ ಎಲ್ಲಿ ಕಂಡು ಬರ್ತದೆ, ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸರೋವರ ಯಾವುದಂದರೆ ಊಲಾರ್ ಸರೋವರ. ಇದು ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ನೋಡಿ, ನಿಮಗೆ ನಾಳೆ ಕ್ವಶನ್ ಬಂದರೂ ಬರ್ಬೋದು. ಭಾರತದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತಂದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ಊಲಾರ್ ಸರೋವರ. ಇನ್ನೊಂದು ಧಾಲ್ ಸರೋವರ ಅಂತ ಬರ್ತದೆ, ನೀವು ಮತ್ತೆ ಅದನ್ನು ಹಾಕೋಬಾರ್ದು. ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದರೆ ಊಲಾರ್ ಸರೋವರ. ಅಲ್ಲಿ ವಿಶಿಷ್ಟ ರೀತಿಯ ಒಂದು ಸಸ್ಯವರ್ಗ ಇಲ್ಲಿ ಕಂಡು ಬರ್ತದೆ. ಚಳಿಗಾಲದಲ್ಲಿ ಈ ಪ್ರದೇಶ ಏನಾಗಿರ್ತದೆ, ಸಂಪೂರ್ಣವಾಗಿ ಹಿಮಾವೃತವಾಗಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರ್ತದೆ. ಆತ್ಮೀಯರೇ, ನಾನು ಬರೆದಿರ್ತಕ್ಕಂಥ ವಿಶಿಷ್ಟವಾದ ಪುಸ್ತಕ ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ, ಬೌದ್ಧಿಕ ಸಾಮರ್ಥ್ಯ. ಇಲ್ಲೇನಾಗಿದೆ, 726 ಪುಟಗಳಿದ್ದಾವೆ, 43 ಚಾಪ್ಟರ್ಸ್ ಇದ್ದಾವೆ. ಇಲ್ಲಿ ವರ್ಬಲ್, ನಾನ್ ವರ್ಬಲ್ ಮತ್ತು ಲಾಜಿಕಲ್ ರೀಸನಿಂಗನ್ನು ಒಳಗೊಂಡಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಅಥವಾ ರೀಸನಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ 100% ಸಿಲೆಬಸ್ ಹೊಂದಿರತಕ್ಕಂಥ ಕನ್ನಡದ ಏಕೈಕ ಪುಸ್ತಕ ಇದು. ನೀವು ಬ್ಯಾಂಕ್ ಪರೀಕ್ಷೆ, SSC, ರೈಲ್ವೆ, KS, PSI, PC, B.Ed ನೇಮಕಾತಿ ಯಾವುದೇ ಒಂದು ಪರೀಕ್ಷೆಗೆ ನೀವು ಎದುರಿಸಿದ್ರು ಆ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಯಾವುದೇ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಇಲ್ಲಿ ನಾನು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ಆ ಅಧ್ಯಾಯಗಳನ್ನು ಒಳಗೊಂಡಿದೆ. ವರ್ಬಲ್, ನಾನ್ ವರ್ಬಲ್ ಮತ್ತು ಅನಲಿಟಿಕಲ್ ರೀಸನಿಂಗ್. ಪುಸ್ತಕದ ವಿಶೇಷತೆ ಏನಂದರೆ ಪ್ರತಿ ಅಧ್ಯಾಯದ ಮೇಲೆ ಈ ಥರ QR ಕೋಡ್ ಇರುತ್ತೆ ಹೆಡ್ಡಿಂಗ್ ಪಕ್ಕದಲ್ಲಿ. ಸೊ ಮೊಬೈಲ್ ಮೂಲಕ ನೀವು ಅದನ್ನು QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಆ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನೇ ಮಾಡಿರ್ತಕ್ಕಂಥ ವಿಡಿಯೋ ಟ್ರಿಕ್ಸ್ಗಳೇನಾಗಿರ್ತಾವೆ, ಆ ಟಾಪಿಕ್ ಸಂಬಂಧಪಟ್ಟ ಟ್ರಿಕ್ಸ್ಗಳು ನೀವು ವಿಡಿಯೋ ನೋಡಿ ನೀವು ಅಭ್ಯಾಸ ಪತ್ರಿಕೆಯನ್ನು ಬಿಡಿಸ್ಬೋದು. ಪ್ರತಿಯೊಂದು ಅಧ್ಯಾಯದ ಮೇಲೆ 3 ಅಭ್ಯಾಸ ಪತ್ರಿಕೆ ಇರ್ತವೆ. ಅಭ್ಯಾಸ 1 ನೋಡಿರಿ, ಅಭ್ಯಾಸ 1 ರೈಲ್ವೆ, SSC, B.Ed, ಪೊಲೀಸ್, PSI ನೇಮಕಾತಿಗೆ ಬರೋದು. ಅಭ್ಯಾಸ 2 ಏನು ಬರ್ತದೆ, ಅಭ್ಯಾಸ 2 ಇದು KS, PSI, IAS, ಆಮೇಲೆ B.Ed ನೇಮಕಾತಿ ಮತ್ತು ಬ್ಯಾಂಕ್ ನೇಮಕಾತಿ. ಏನು ಹೊಸ ಬ್ಯಾಂಕ್ ಎಕ್ಸಾಮನ್ನು ಕನ್ನಡ ಮೀಡಿಯಮ್ದಲ್ಲಿ ಏನು ಮಾಡಿದ್ದಾರೆ, IBPS ಕ್ಲರ್ಕನ್ನು, ಅಲ್ಲಿ ಅಂಥ ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಕನ್ನಡ ಮೀಡಿಯಮ್ದ ಏಕೈಕ ಪುಸ್ತಕ ಇದು. ಸೊ ಲೆವೆಲ್ 3 ಬರುತ್ತೆ. ಲೆವೆಲ್ 3 ಏನಿರ್ತದೆ, ಸೊ ಇದು ನೀವು
ಸ್ಪೆಷಲಿ KS ಆ್ಯಂಡ್ PSI IAS ಎಕ್ಸಾಮ್ ಬರೀತಕ್ಕಂಥವ್ರಿಗೆ ಅಟೆಂಡ್ ಮಾಡ್ತಕ್ಕಂಥ ಕ್ವಶನ್ನು. ನೀವು RRB ಗ್ರೂಪ್ ಡಿ ಬರೀತಕ್ಕಂಥವ್ರು ಅಭ್ಯಾಸ ಪತ್ರಿಕೆ ಒಂದು ಪ್ರತಿ ಅಧ್ಯಾಯದಲ್ಲಿ ನಾನು ಹೇಳ್ತಕ್ಕಂಥ ಯಾವ ಅಧ್ಯಾಯಗಳನ್ನು ಹೇಳಿದ್ದೀನಿ ಆ ಅಧ್ಯಾಯಗಳನ್ನು ಮಾತ್ರ ಓದಿ, ಎಲ್ಲ ಅಧ್ಯಾಯಗಳನ್ನು ಓದಬೇಡ್ರಿ. ಕೆಲವೊಂದು RRBಗೆ ಇದರೊಳಗೆ ಅಧ್ಯಾಯಗಳು ಬರೋದಿಲ್ಲ. ಸೊ ಹಾಗಾಗಿ ಒಂದು ವಿಡಿಯೋದಲ್ಲಿ ಈಗಾಗಲೇ ಮಾಡಿ ನಾನು ಕೊಟ್ಟಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಯಾವ ಟಾಪಿಕನ್ನು ಓದಬೇಕು ಅಂತ ಹೇಳಿದ್ದೀನಿ, ಆ ಟಾಪಿಕ್ಗಳನ್ನು ನೀವು ಓದ್ಬೋದು. ಇನ್ನೊಂದು ಬುಕ್ ಏನು ಬರ್ತಾ ಇದೆ, ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕ ಮಾರುಕಟ್ಟೆಯಲ್ಲಿ ಶೀಘ್ರದಲ್ಲಿ ಬರ್ತಾ ಇದೆ. ಸೊ ಇದನ್ನು ಪ್ರತಿಯೊಂದು ಅಧ್ಯಾಯದ ಮೇಲೆ ಯೂಟ್ಯೂಬ್ QR ಕೋಡ್ ಇದ್ದಾವೆ. ಜೊತೆಗೆ ಅಂಕಗಣಿತ, ದೈನಂದಿನ ಗಣಿತ ಮತ್ತು ಡೇಟಾ ಇಂಟರ್ಪ್ರಿಟೇಷನ್ ನೀವು RRB ಗ್ರೂಪ್ ಡಿ, SSC, ರೈಲ್ವೆ, B.Ed ನೇಮಕಾತಿ, KS ನೇಮಕಾತಿ, IAS ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು NTSC NMMS ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮ್ಯಾಥ್ಸ್ ಆ್ಯಂಡ್ ಮೆಂಟಲಿಟಿ ಟಾಪಿಕ್ಕು ಇವೆರಡೂ ಬುಕ್ಕಲ್ಲಿ ಇರ್ತವೆ. ಈ ಮೆಂಟಲಿಟಿ ಬುಕ್ ಈಗಾಗಲೇ ಮಾರುಕಟ್ಟೆಯಲ್ಲಿ ಬರ್ತದೆ. ಎಲ್ಲ ಜಿಲ್ಲೆಗಳ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಪುಸ್ತಕ ಸಿಗ್ತಾ ಇದೆ. ಸಪ್ನಾ ಬುಕ್ ಸ್ಟಾಲಲ್ಲಿ ಸಿಗ್ತಾ ಇದೆ, ಬೆಂಗಳೂರಿನ ಅವಿನ್ಯೂ ರೋಡದಲ್ಲಿ, ಗುಲ್ಬರ್ಗ, ಧಾರವಾಡದ ಎಲ್ಲ ಪ್ರಮುಖ ಬುಕ್ ಸ್ಟಾಲ್ಗಳಲ್ಲಿ, ವಿರಾಜ್ ಬುಕ್ ಸ್ಟಾಲ್, ಸಿದ್ಧಲಿಂಗೇಶ್ವರ ಬುಕ್ ಸ್ಟಾಲ್, ಆಮೇಲೆ ನಳಂದ ಬುಕ್ ಸ್ಟಾಲ್, ಜೊತೆಗೆ ಎಲ್ಲ ಕಡೆ ಕಾಂಪಿಟೇಷನ್ ಬುಕ್ ಸ್ಟಾಲ್, ರವಿ ಪ್ರವೀಣ್ ಬುಕ್ ಸ್ಟಾಲ್ ಎಲ್ಲ ಕಡೆ ಸಿಗ್ತಾ ಇದೆ. ಯಾರು ಈ ಬುಕ್ಕನ್ನು ಪಡೆದಿರ್ತೀರಿ, ಇಲ್ಲಿ ಪೇಜ್ ನಂಬರ್ 19 ಒಂದು ಫಾರ್ಮೇಟ್ ಇದೆ. ಆ ಫಾರ್ಮೇಟನ್ನು ಫಿಲಪ್ ಮಾಡಿ ಪುಸ್ತಕ ಹೇಗಿದೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದರೆ ನನ್ನ ವ್ಯಾಟ್ಸಪ್ ನಂಬರ್ಗೆ ಅದನ್ನು ಇಮೇಜನ್ನು ಫೋಟೋ ಹೊಡೆದು ನನಗೆ ಅಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿದರೆ ನಿಮಗೆ ಮ್ಯಾಥ್ಸ್ PDF ಸುಮಾರು 10 ಟಾಪಿಕ್ಗಳ ಒಂದು ಕಂಪ್ಲೀಟ್ PDF ವಿತ್ ಸೊಲ್ಯೂಷನ್ ಇರತಕ್ಕಂಥ PDF ನಿಮಗೆ ನಾನು ಶೇರ್ ಮಾಡ್ತೀನಿ. ಸುಮಾರು 3,500 ಪ್ರಶ್ನೆಗಳಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಪ್ರತಿ ಅಧ್ಯಾಯದ ಮೇಲೆ QR ಕೋಡ್ ಇದೆ. ಸೊ ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಪುಸ್ತಕ, ಈ ರೀತಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ. ಯಾವುದೇ ಒಬ್ಬ ಸ್ಪರ್ಧಾರ್ಥಿ ಸಂಗ್ರಹಿಸಲೇಬೇಕಾಗಿರ್ತಕ್ಕಂಥ ಪುಸ್ತಕ ಇವೆರಡು ಪುಸ್ತಕಗಳಾಗಿವೆ ಅಂತ ನಾನಿಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಪ್ರಮುಖ ರಾಮ್ಸರ್ ತಾಣ ಅಂತಂದರೆ ಕೇರಳದಲ್ಲಿ ಬರ್ತಕ್ಕಂಥ ವೆಂಬನಾಡು ಕೋಲ ಅಥವಾ ವೆಂಬನಾಡು ಸರೋವರ ಅಂತ ನಾವು ಇದನ್ನು ಕರಿತೀವಿ. ಇದು ಭಾರತದಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ಅತಿ ದೊಡ್ಡದಾದ 2ನೇ ಜೌಗು ಪ್ರದೇಶ. ನೋಡ್ರಿ, ಮೊದಲೇದಾಗಿ ಯಾವುದಿತ್ತು, ಕೋಲ್ಕತ್ತಾದಲ್ಲಿ ಬರ್ತಕ್ಕಂಥ ಸುಂದರ್ಬನ್ ಜೌಗು ಪ್ರದೇಶ. ಆದರೆ 2ನೇ ಅತಿ ದೊಡ್ಡ ಪ್ರದೇಶ ಅಂತಂದರೆ ವೆಂಬನಾಡು ಸರೋವರ. ಇದು ಕೇರಳದಲ್ಲಿ ಬರ್ತಕ್ಕಂಥದ್ದು, ಅರಬ್ಬಿ ಸಮುದ್ರ ತೀರ ಪ್ರದೇಶದಲ್ಲಿ ಕೇರಳದಲ್ಲಿ ಬರ್ತಕ್ಕಂಥದ್ದು. ಇದು ಭಾರತದ 2ನೇ ಅತಿ ದೊಡ್ಡ ಸರೋವರ ಅಂತ ಹೇಳ್ತೀವಿ. ಇದು ಅರಬ್ಬಿ ಸಮುದ್ರ ತೀರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಸರೋವರ ಮತ್ತು ಜಲಮಾರ್ಗವನ್ನು, ಒಳನಾಡಿನ ಜಲಮಾರ್ಗವನ್ನು ಹೊಂದಿರತಕ್ಕಂಥ ಸರೋವರ ಅಂತೇಳಿ ನಾವು ಇದನ್ನು ಕರಿತೀವಿ. ವೆಂಬನಾಡು ಸರೋವರವನ್ನು ಭಾರತದಲ್ಲಿ ಒಳನಾಡು ಜಲಮಾರ್ಗವನ್ನು ಹೊಂದಿರತಕ್ಕಂಥ 2 ರಾಜ್ಯಗಳಂದರೆ ಒಂದು ಅಸ್ಸಾಮ, ಇನ್ನೊಂದು ಕೇರಳ. ನೆಕ್ಸ್ಟ್ ಇದು ಅತಿ ಪ್ರಮುಖ ಪ್ರವಾಸಿ ತಾಣನೂ ಆಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ 6ನೇದು ಬರ್ತಕ್ಕಂಥದ್ದು ಸಾಂಬರ್ ಸರೋವರ. ಸಾಂಬರ್ ಸರೋವರ ರಾಜಸ್ಥಾನದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿದೆ ನೋಡಿ, ರಾಜಸ್ಥಾನದಲ್ಲಿ. ಇದು ಭಾಳ ಸಲ ಪರೀಕ್ಷೆಗೆ ಬಂದಿದೆ, ಸಾಂಬರ್ ಸರೋವರ ಇರೋದು ಎಲ್ಲಿ ಅಂಥೇಳಿ. ಇದು ಬರ್ಬೋದು ಕ್ವಶನ್ ಇಲ್ಲಿ. ಇನ್ನು ರಾಜಸ್ಥಾನದಲ್ಲಿ ಕಂಡು ಬರ್ತದೆ ಮತ್ತು ರಾಜಸ್ಥಾನ್ ಮರಳುಗಾಡಿನಿಂದ ಕೂಡಿರ್ತಕ್ಕಂಥ ಪ್ರದೇಶ. ಸೊ ಇಲ್ಲಿ ಸಹಜವಾಗಿ ಈ ನೀರು ಆವಿಯಾಗಿ ಹೋಗಿ ಉಪ್ಪು ನೀರಿನ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಸೊ ಇದು ಭಾರತ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ಕರಿಬೋದು. ಮತ್ತು ಒಳನಾಡಿನ ನೀರಿನ ಸರೋವರ. ಒಳನಾಡು ನೀರಿನ ಸರೋವರ ಅಂದರೆ ಇಲ್ಲಿ ಯಾವುದೇ ರೀತಿ ಸಮುದ್ರದ ಹಿನ್ನೀರು ಬಂದು ಇಲ್ಲಿ ಅಳಿವೆಗಳು ನಿರ್ಮಾಣ ಆಗೋದಿಲ್ಲ. ಇಲ್ಲಿ ಮಳೆ ನೀರು ಸಂಗ್ರಹವಾಗಿ ನಿರ್ಮಾಣ ಆಗಿರತಕ್ಕಂಥ ಈ ಒಂದು ಪ್ರದೇಶ ಮಳೆಗಾಲದಲ್ಲಿ ನೀರು ಸಂಗ್ರಹವಾಗಿ ಕ್ರಮೇಣವಾಗಿ ಉಷ್ಣಾಂಶದಿಂದಾಗಿ ನೀರು ಆವಿಯಾಗಿ ಹೋಗ್ತದೆ. ಅಲ್ಲಿ ಸ್ವಲ್ಪ ಪ್ರಮಾಣದ ನೀರು ಜೋಗು ಪ್ರದೇಶವನ್ನು ನಿರ್ಮಾಣ ಮಾಡ್ತದೆ. ಹೀಗಾಗಿ ಉಪ್ಪಿನ ಅಂಶ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಸೊ ಹಾಗಾಗಿ ಇದು ಭಾರತ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂತ ನಾವು ಇದನ್ನು ಕರಿತೀವಿ. ಯಾವುದು? ಸಾಂಬರ್ ಸರೋವರವನ್ನು. ಇನ್ನೊಂದು 2ನೇದ್ದು ಘಾನಾ ಪಕ್ಷಿಧಾಮ. ಅದಕ್ಕೆ ಸದ್ದ ಕಿಯೋಲಾಡಿಯೋ ಅಂತೇಳಿ ಹೆಸರನ್ನು ಇಟ್ಟಿದ್ದಾರೆ. ಘಾನಾ ಪಕ್ಷಿಧಾಮವನ್ನು ಕಿಯೋಲಾಡಿಯೋ ಅಂತ, ವೈವಿಧ್ಯಮಯವಾಗಿರ್ತಕ್ಕಂಥ ಪಕ್ಷಿ ಸಂಕುಲ ಈ ಪ್ರದೇಶದಲ್ಲಿ ಕಂಡು ಬರ್ತದೆ. ಇದನ್ನು ಎಲ್ಲತ್ತಂದರೆ ರಾಜಸ್ಥಾನದಲ್ಲಿ ಅಂತ ನಾವು ಇದನ್ನು ಹೇಳ್ಬೋದು. ನೆಕ್ಸ್ಟ್ ಕೊಲ್ಲೇರು ಸರೋವರ ನೋಡ್ರಿ. ಇನ್ನೊಂದು ಬರೋದು ಯಾವುದಂದರೆ ಕೊಲ್ಲೇರು ಸರೋವರ. ಇದು ಎಲ್ಲಿ ಬರ್ತದೆ? ಆಂಧ್ರ ಪ್ರದೇಶದಲ್ಲಿ ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರ್ತಕ್ಕಂಥ ಒಂದು ಸರೋವರ. ಆಂಧ್ರ ಪ್ರದೇಶ ಭಾರತದ ಪಶ್ಚಿಮ ತೀರದಲ್ಲಿ ಕಂಡುಬರ್ತಕ್ಕಂಥ ಸರೋವರ. ಇಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ಜೀವ ಮತ್ತು ಸಸ್ಯ ಸಂಕುಲಗಳು ಇರೋದನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಕಂಡುಬರ್ತಕ್ಕಂಥದ್ದು ಲೋಕ್ತಕ್ ಸರೋವರ. ಇದೆಲ್ಲಿ ಬರ್ತದೆ? ಮಣಿಪುರದಲ್ಲಿ ನೋಡ್ರಿ. ಇಲ್ಲಿ ಮಣಿಪುರ ಇಲ್ಲೇನು ಬರ್ತದಲ್ಲ ವಾಟರ್, ಇದು ಪರ್ಪಲ್ ಕಲರಲ್ಲಿರೋದು ಈ ಮಣಿಪುರ ರಾಜಧಾನಿ ಯಾವುದು? ಇಂಪಾಲ್. ಸೊ ಆ ರಾಜಧಾನಿಗಳನ್ನು ರೈಲ್ವೆ ಎಕ್ಸಾಮ್ ಓದ್ತಕ್ಕಂಥವ್ರು ಎಲ್ಲ ರಾಜ್ಯಗಳ ರಾಜಧಾನಿಗಳನ್ನು ಪ್ರಸ್ತುತ ಮುಖ್ಯಮಂತ್ರಿಗಳನ್ನು ನೀವು ನೋಡ್ಕೊಂಡಿರಬೇಕು. ಈಶಾನ್ಯ ಭಾರತ ಅತಿ ದೊಡ್ಡ ಸಿಹಿನೀರಿನ ಸರೋವರ ನೋಡ್ರಿ.
ಈಶಾನ್ಯದಲ್ಲಿ 7 ರಾಜ್ಯಗಳು ಬರ್ತಾವೆ. ಇಲ್ಲಿ ಕಂಡು ಬರ್ತಕ್ಕಂಥ ಅತಿ ದೊಡ್ಡ ಸರೋವರ ಯಾವುದು? ಸಿಹಿ ನೀರಿನ ಸರೋವರ ಇದು ಲೋಕ್ತಾಕ್ ಸರೋವರ, ಲೋಕ್ಟಕ್ ಅಂತ ಕರೀತಾರೆ ಇದಕ್ಕೆ. ಇದು ಏಕೈಕ ತೇಲಾಡುವ ಸರೋವರ ಅಂತ ಕರೀತಾರೆ. ಯಾಕೆ ತೇಲಾಡುವ ಸರೋವರ ಅಂತ ಕರೀತಾರೆ ಅಂದರೆ, ಸುತ್ತಮುತ್ತಲು ಏನಾಗಿದೆ ಅಂದರೆ ಬೆಟ್ಟ ಪ್ರದೇಶಗಳಿಂದ ಕೂಡಿರ್ತಕ್ಕಂಥ ಈ ಪ್ರದೇಶ ನೋಡ್ರಿ, ಮಧ್ಯದಲ್ಲಿ ಏನಾಗಿರ್ತದೆ, ಇಲ್ಲಿ ಸರೋವರ ಕಂಡು ಬರ್ತದೆ. ಆದ್ದರಿಂದ ಇದಕ್ಕೆ ಏನು ಕರೀತಾರೆ ಅಂದರೆ ತೇಲಾಡುವ ಸರೋವರ ಅಂತ ಕರೀತಾರೆ. ಇದೇನು ತೇಲಾಡೋದಿಲ್ಲ, ಆದರೆ ಸುತ್ತಮುತ್ತಲು ಬೆಟ್ಟ ಪ್ರದೇಶಗಳಿದ್ದು ಬೆಟ್ಟ ಪ್ರದೇಶಗಳ ಮೇಲ್ಭಾಗದಲ್ಲಿ ಇದು ಕಂಡು ಬರೋದರಿಂದ, ಸೊ ಹೀಗಾಗಿ ಹಿಂಗೆ ಅಂತರ ಹಿಡ್ದಂಗೆ ಕಂಡು ಬರೋದರಿಂದ ಇದಕ್ಕೆ ತೇಲಾಡುವ ಸರೋವರ, ಹ್ಯಾಂಗಿಂಗ್ ಪೌಂಡ್ ಅಂತೇಳಿ ಇದನ್ನು ಕರೆಯಲಾಗ್ತದೆ. ನೆಕ್ಸ್ಟ್ ಕಂಡು ಬರ್ತದ್ದು ಪಂಜಾಬಲ್ಲಿ. ನೋಡಿರಿ, ಪಂಜಾಬಲ್ಲಿ ಅನೇಕ ರೀತಿಯ ವೆಟ್ಲ್ಯಾಂಡ್ಗಳಿರೋದನ್ನು ಕಾಣ್ತೀವಿ ನಾವು. ಯಾಕೆ ಪಂಜಾಬಲ್ಲಿ ಹೆಚ್ಚು ವೆಟ್ಲ್ಯಾಂಡ್ಗಳಿದ್ದಾವೆ ಅಂತಂದರೆ, ಅತಿ ಹೆಚ್ಚು ಅಂದರೆ ಪಂಚ ನದಿಗಳ ನಾಡು ಅಂತ ನಾವು ಅದನ್ನು ಕರಿತೀವಿ. ಅನೇಕ ನದಿಗಳು ಇಲ್ಲಿ ಹರಿಯೋದ್ರಿಂದ ಮತ್ತು ಸಹಜವಾಗಿ ಅವು ಜೌಗು ಪ್ರದೇಶಗಳನ್ನು, ತೀರ ಪ್ರದೇಶದಲ್ಲಿ ಜೌಗು ಪ್ರದೇಶ ನಿರ್ಮಾಣ ಮಾಡೋದರಿಂದ ಇವೆಲ್ಲ ಏನಾಗಿರ್ತವೆ ಅಂದರೆ ಇಲ್ಲಿ ಜೌಗು ಪ್ರದೇಶ ನಿರ್ಮಾಣ ಆಗ್ತದೆ. ಮತ್ತು ಇದು ಎಂಥ ನೀರು? ಸಿಹಿ ನೀರು, ಉಪ್ಪು ನೀರು? ಇವು ಸಿಹಿ ನೀರಿನ ಸರೋವರಗಳು. ಯಾಕಂದರೆ ನದಿ ನೀರು ಸ್ಟಾಕ್ ಆಗಿ ರಚನೆ ಆಗಿರ್ತಕ್ಕಂಥ ಸರೋವರ ಇದಾಗಿರ್ತದೆ. ಒಂದು ಬಿಯಾಸ್ ನದಿಯಿಂದಾಗಿ ನೋಡಿರಿ, ಇಲ್ಲಿ ಬಿಯಾಸ್ ನದಿ ಅಂತ ಬರ್ತದೆ. ಇಲ್ಲಿ ಬಿಯಾಸ್ ಕುಂಡ್, ಜಮ್ಮು ಕಾಶ್ಮೀರ ನೋಡಿರಿ, ಕೈಲಾಸ ಪರ್ವತದಲ್ಲಿ ಬರ್ತಕ್ಕಂಥ ಬಿಯಾಸ್ ಕುಂಡ್ ಎಂಬಲ್ಲಿ ಉಗಮ ಹೊಂದಿ ಇದು ಪೂರ್ವಾಭಿಮುಖವಾಗಿ ಹೋಗಿ ಮುಂದೆ ಇದು ಯಾವುದನ್ನು ನದಿಯನ್ನು, ಸಿಂಧೂ ನದಿಯನ್ನು ಸೇರ್ತದೆ. ಸಿಂಧೂ ನದಿ ಇಲ್ಲಿ ಕೈಲಾಸ ಪರ್ವತದಲ್ಲಿ ಉಗಮ ಹೊಂತದೆ. ಸಿಗ್ಗೆ ಕುಬಾಚ್ ಅಂತ ಬರ್ತದೆ, ಅಲ್ಲಿ ಉಗಮ ಹೊಂದಿ ಉತ್ತರಾಭಿಮುಖವಾಗಿ ಹೋಗಿ ನೆಕ್ಸ್ಟ್ ಪಾಕಿಸ್ತಾನ ಪ್ರವೇಶ ಮಾಡಿ ಮುಂದೆ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇಲ್ಲಿ ಬಿಯಾಸ್ ನದಿ, ಇಲ್ಲಿ ಹಿಮಾಚಲ ಪ್ರದೇಶ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಬಿಯಾಸ್ ಕುಂಡ್ ಅಂತ ಬರ್ತದೆ, ಅಲ್ಲಿ ಉಗಮ ಹೊಂತದೆ. ಅದು ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ ಮೂಲಕ ಹಾಯ್ದು ಹೋಗ್ತದೆ. ಪಂಜಾಬಲ್ಲಿ ಇದು ಜೌಗು ಪ್ರದೇಶವನ್ನು ನಿರ್ಮಾಣ ಮಾಡ್ತದೆ. ಇನ್ನು ಕಂಜ್ಲಿ ಜೌಗು ಪ್ರದೇಶ, ಇದು ಬಿಯಾಸ್ ನದಿಯಿಂದನೇ ಉಂಟಾಗ್ತಕ್ಕಂಥ ಒಂದು ಜೌಗು ಪ್ರದೇಶ. ಕೇಶವಪುರ್ ಮಿಯಾನಿ ಸಮುದಾಯ ಮೀಸಲು ಪ್ರದೇಶ ನೋಡಿರಿ, ಇವೆಲ್ಲ ನದಿಗಳಿಂದ ಆಗ್ತಕ್ಕಂಥದ್ದು. ನಂಗಲ್ ವನ್ಯಜೀವಿ ಅಭಯಾರಣ್ಯ ಅಂದರೆ ಇಲ್ಲಿ ಭಾಕ್ರಾ ನಂಗಲ್ ಅಂತ ಬರ್ತದೆ. ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಸತ್ಲಜ್ ನದಿ ಬರ್ತದೆ, ಇನ್ನೊಂದು ಉಪನದಿ ಇದು. ಸತ್ಲಜ್ ನದಿ ನೋಡಿರಿ, ಇಲ್ಲಿ ಹಿಮಾಲಯ ಪರ್ವತದಲ್ಲಿ ಉಗಮ ಹೊಂದಿ ಯಾವುದು ಹಿಮಾಚಲ ಪ್ರದೇಶ ಮೂಲಕ ಹಾಯ್ದು ಪಂಜಾಬನ್ನು ಸೇರಿ ಮುಂದೆ ಬಿಯಾಸ್ ನದಿಯನ್ನು ಸೇರ್ತದೆ. ಬಿಯಾಸ್ ನದಿ ಹೋಗಿ ಸಿಂಧು ನದಿಯನ್ನು ಸೇರ್ತದೆ. ಈ ಒಂದು ಇದರ ಹಿನ್ನೀರಿನಿಂದ ಸಂಗ್ರಹವಾಗಿರ್ತಕ್ಕಂಥ ಒಂದು ಜೌಗು ಪ್ರದೇಶ ಯಾವುದಂತಂದರೆ ನಂಗಲ್ ವನ್ಯಜೀವಿ ಅಭಯಾರಣ್ಯ. ರೂಪಾರ್ ನೋಡಿರಿ, ಪಂಜಾಬಲ್ಲಿ ಬರ್ತಕ್ಕಂಥ ಇನ್ನೊಂದು ಯಾವುದು ರೂಪಾರ್ ಜೌಗು ಪ್ರದೇಶ. ನೆಕ್ಸ್ಟ್ ಒಂದು ಹರಿಕೆ ಜೌಗು ಪ್ರದೇಶ. ಒಟ್ಟು ಪಂಜಾಬಲ್ಲಿ 6 ವೆಟ್ಲ್ಯಾಂಡ್ಗಳಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ 2ನೇ ಅತಿ ಹೆಚ್ಚು ಜೌಗು ಪ್ರದೇಶ ಹೊಂದಿರತಕ್ಕಂಥ ರಾಜ್ಯ ಯಾವುದಂತಂದರೆ ಪಂಜಾಬ್. ಇನ್ನು ಹಿಮಾಚಲ ಪ್ರದೇಶ ನೋಡಿ, ಹಿಮಾಚಲ ಪ್ರದೇಶ ಇಲ್ಲಿ ಹಿಮಾಲಯದಲ್ಲಿ ಹುಟ್ಟುವಂಥ ನದಿಗಳು ಏನಾಗ್ತವೆ ಅಂದರೆ ಈ ಪ್ರದೇಶದಲ್ಲಿ ಜೌಗು ಪ್ರದೇಶ ನಿರ್ಮಾಣ ಮಾಡ್ತಾವೆ. ಒಂದು ಪೋಂಗ್ ಡ್ಯಾಮ್, 2ನೇದು ರೇಣುಕಾ, 3ನೇದು ಚಂದ್ರಪಾಲ. 3 ಇಲ್ಲಿ ಜೌಗು ಪ್ರದೇಶಗಳ ನಾವಿಲ್ಲಿ ಗಮನಿಸ್ಬೋದು. 3 ಜೌಗು ಪ್ರದೇಶಗಳನ್ನು ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ. ಈ ನಂಬರ್ಗಳ ಸಂಬಂಧ ಇಲ್ಲ, ಈ ನಂಬರ್ಗೆ ಟ್ಯಾಲಿ ಇಲ್ಲ, ರೈಟ್ ರೀ. ಸೊ ಇಷ್ಟು ಪ್ರಮುಖವಾಗಿರ್ತಕ್ಕಂಥ 3 ಜೌಗು ಪ್ರದೇಶಗಳು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರ್ತಾವೆ. ಇನ್ನು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಜೌಗು ಪ್ರದೇಶಗಳು ಕಂಡುಬರೋದು ನೋಡಿರಿ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಕಂಡುಬರಲಿಕ್ಕೆ ಕಾರಣ ಏನಂತಂದರೆ ಉತ್ತರ ಪ್ರದೇಶದ ಉತ್ತರ ಭಾಗದಲ್ಲಿ ಏನಿದೆ, ಇಲ್ಲಿ ಹಿಮಾಲಯ ಪರ್ವತ ಇದೆ. ಈ ಹಿಮಾಲಯ ಪರ್ವತದ ಮೇಲಿನಿಂದ ಬರ್ತಕ್ಕಂಥ ನದಿಗಳೆಲ್ಲ ಬಂದು ಸೇರೋದೆಲ್ಲ ಅಂತಂದರೆ ಈ ಒಂದು ಉತ್ತರದ ಮೈದಾನ ಪ್ರದೇಶದಲ್ಲಿ. ಈ ಉತ್ತರದ ಮೈದಾನ ಪ್ರದೇಶ ಏನಾಗಿದೆ ಅಂದರೆ ಸಮತಟ್ಟಾಗಿರ್ತಕ್ಕಂಥ ಭೂಪ್ರದೇಶನ ಹೊಂದಿದೆ. ಸಮತಟ್ಟಾದ ಭೂಪ್ರದೇಶನ ಹೊಂದಿರೋದ್ರಿಂದ ಇಲ್ಲಿ ಪರ್ವತ ಪ್ರದೇಶದಿಂದ ಹರಿದು ಬರ್ತಕ್ಕಂಥ ನದಿಗಳು ಇಲ್ಲಿ ಮೆಕ್ಕಲು ಮಣ್ಣನ್ನು ತಂದು ಬಿಡ್ತಾವೆ. ಮೆಕ್ಕಲು ಮಣ್ಣನ್ನು ತಂದುಬಿಟ್ಟು ಈ ಪ್ರದೇಶ ಏನಾಗಿರ್ತಂದ್ರೆ ಮೆದು ಮಣ್ಣಿನ ಮೇಲ್ಪದರಿನಿಂದ ಕೂಡಿರ್ತದೆ. ಮೆದು ಮಣ್ಣಿನ ಮೇಲ್ಪದರಿನಿಂದ ಸಮತಟ್ಟಾದ ಭೂಪ್ರದೇಶದಲ್ಲಿ ಇರೋದರಿಂದ ನೀರು ಏನಾಗ್ತದೆ ಅಂದ್ರೆ ಇಲ್ಲಿ ವಿಶಾಲವಾದ ಪ್ರದೇಶದವರೆಗೆ ಹರಡಿಕೊಂಡು ಇಲ್ಲಿ ಸ್ಟಾಕ್ ಆಗಿ ಭಾಳ ದಿನವರೆಗೆ ಉಳಿತದೆ. ಹೀಗಾಗಿ ಇಲ್ಲಿ ಏನಾಗಿರುತ್ತೆ ಅಂದರೆ ಹೆಚ್ಚು ವೆಟ್ಲ್ಯಾಂಡ್ಗಳಿರೋದನ್ನು ನಾವು ಕಾಣ್ಬೋದು. ಅಲ್ಲಿ ಕಂಡು ಬರ್ತಕ್ಕಂಥವು ಪಾರ್ವತಿ ಆಗ್ರಾ ಪಕ್ಷಿಧಾಮ ಅಂದರೆ ಯಮುನಾ ನದಿ ದಂಡೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಕ್ಷಿಧಾಮ. ನವಗಂಜ್ ಪಕ್ಷಿಧಾಮ, ಸಮನ್ ಪಕ್ಷಿಧಾಮ, ಸಂಸ್ಪುರ್ ಪಕ್ಷಿಧಾಮ, ಸಂದೀಪ್ ಪಕ್ಷಿಧಾಮ, ಸರ್ ಸೈಯದ್ ನವಲ್ ಜೀಲ್ ಪಕ್ಷಿಧಾಮ, ಅಪ್ಪರ್ ಗಂಗಾ ಪಕ್ಷಿಧಾಮ ಅಂದರೆ ಗಂಗಾ ನದಿಯ ಮೇಲ್ಭಾಗದಲ್ಲಿ, ಸೂರ್ ಸರೋವರ ಅಥವಾ ಖಿತಾಮ್ ಪಕ್ಷಿಧಾಮ ಸರೋವರ. ನೋಡಿರಿ, ಇವೆಲ್ಲ ಹೆಸರುಗಳು ನಮ್ಮ ರೈಲ್ವೆ ಎಕ್ಸಾಮ್ಗೆ, SSC ಎಕ್ಸಾಮ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ಗೆ ಇವು ಎಲ್ಲಿದ್ದಾವೆ, ಯಾವ ರಾಜ್ಯದಲ್ಲಿ ಇದ್ದಾವೆ ಅಂತ ಕೇಳ್ತಾರೆ ನಿಮಗೆ. ಅದಕ್ಕಾಗಿ ಇದನ್ನು ಕೇರ್ಫುಲ್ಲಾಗಿ ನೋಡಬೇಕು. ನಿಮಗೆ ಯಾವುದೇ GK ಬುಕ್ಕಲ್ಲಿ ಇವು ಸಿಗೋದಿಲ್ಲ. ಅಶ್ವಮೇಧ GK ಬುಕ್ ಅಂತಿದೆ ಕನ್ನಡ ಮೀಡಿಯಮ್ದಲ್ಲಿ,
ಅಲ್ಲಿ ಮಾತ್ರ ಇವೆಲ್ಲ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತಕ್ಕಂಥ ಇನ್ನೊಂದು ಪ್ರಮುಖವಾದ ಜೋಗು ಪ್ರದೇಶ ಸೋಮೊರಿರಿ ಜೋಗು ಪ್ರದೇಶ ನೋಡ್ರಿ. ಸುರಿನ್ಸನ್ ಮಾನ್ಸರ್ ಸರೋವರಗಳು, ಹೊರೇಕಾ ಜೋಗು ಪ್ರದೇಶ, ಇಲ್ಲಿ 3 ಪ್ರಮುಖ ಜೋಗು ಪ್ರದೇಶಗಳನ್ನು ಕಾಣ್ಬೋದು. ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥದ್ದು ಮಧುಮೇಶ್ವರ, ನಂದೂರು ಮಧುಮೇಶ್ವರ ಜೋಗು ಪ್ರದೇಶ. ಎರಡನೇದ್ದು ಲೂನಾರ್ ಒಂದು ಜೋಗು ಪ್ರದೇಶ. ಮಹಾರಾಷ್ಟ್ರದಲ್ಲಿ 2 ಜೋಗು ಪ್ರದೇಶಗಳನ್ನು ನಾವು ಕಾಣ್ಬೋದು. ಅಸ್ಸಾಂನಲ್ಲಿ ಕಂಡುಬರ್ತಕ್ಕಂಥದ್ದು ನೋಡ್ರಿ, ಅಸ್ಸಾಮಲ್ಲಿ ಡಿಪರ್ ಬಿಲ್ ಜೋಗು ಪ್ರದೇಶ. ಅಸ್ಸಾಮಲ್ಲಿ ಬ್ರಹ್ಮಪುತ್ರ ನದಿ ಬರ್ತದೆ. ಇಲ್ಲಿ ಚಮ್ಮೆಂಗ್ ಡೆಂಗೆಮಲ್ಲಿ ಉಗಮಹೊಂದಿ ಪೂರ್ವಾಭಿಮುಖವಾಗಿ ಹರಿದು ಇಲ್ಲಿ ಅರುಣಾಚಲ ಪ್ರದೇಶ ಭಾರತವನ್ನು ಪ್ರವೇಶ ಮಾಡಿ ಅಸ್ಸಾಂ ಒಳಗೆ 2 ಟಿಸಲ್ಗಳಾಗಿ ಹೊಡಿತದೆ. ಇದು 2 ಟಿಸಲ್ಗಳಾಗಿ ಹೊಡೆದು ಇಲ್ಲಿ ದ್ವೀಪವನ್ನು ನಿರ್ಮಾಣ ಮಾಡ್ತದೆ. ಮಜುಲಿ ದ್ವೀಪ ಅಂತ ಕರೀತಾರೆ. ಇದು ಭಾರತ ಅತಿ ದೊಡ್ಡ ನದಿ ದ್ವೀಪ. ಇದು ಈ ಮಜುಲಿ ದ್ವೀಪವನ್ನು ರೌಂಡ್ ಹಾಕಿ ಬಂದು ಮತ್ತು ಇದೇನು ಮಾಡ್ತದೆ, ಬಾಂಗ್ಲಾದೇಶವನ್ನು ಸೇರ್ತದೆ. ಬಾಂಗ್ಲಾದೇಶದಲ್ಲಿ ಇದಕ್ಕೆ ಪದ್ಮ ಅಂತ ಕರೀತಾರೆ. ಮುಂದೆ ಇದು ಗಂಗಾ ನದಿ ಬಂದು ನೋಡ್ರಿ, ಇಲ್ಲಿ ಗಂಗಾ ನದಿ ಬಂದು ಇಲ್ಲಿ ಪಶ್ಚಿಮ ಬಂಗಾಳ ಬಿಹಾರದ ಮೂಲಕ ಹಾಯ್ದು ಬಾಂಗ್ಲಾದೇಶವನ್ನು ಸೇರ್ತದೆ. ಇವೆರಡೂ ಕೂಡ್ತವೆ ಇಲ್ಲಿ, ಯಾವುದು ಬ್ರಹ್ಮಪುತ್ರ ಮತ್ತು ಗಂಗಾ ನದಿ ಎರಡೂ ಸೇರಿ ಇಲ್ಲಿ ಪದ್ಮ ಅಂತ ಹೇಳಿದು ನಿರ್ಮಾಣ ಆಗ್ತದೆ. ಮೇಘನಾ ಮತ್ತು ಪದ್ಮ, ಇಲ್ಲಿ ಮೇಘನಾ ಅಂತಾರೆ, ಗಂಗಾ ನದಿ ಸೇರಿದ ಇದಕ್ಕೆ ಪದ್ಮ ಅಂತ ಕರೆಯಲ್ಪಡ್ತದೆ. ಮುಂದೆ ಅದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಹೀಗೆ ಅಸ್ಸಾಂನಲ್ಲಿ ಇದು ಜೋಗು ಪ್ರದೇಶವನ್ನು ಬ್ರಹ್ಮಪುತ್ರ ನದಿ ನಿರ್ಮಾಣ ಮಾಡ್ತದೆ. ಅದು ಯಾವುದಂದ್ರೆ ಡಿಪ್ಪರ್ ಬಿಲ್ಲಾ ಜೋಗು ಪ್ರದೇಶ. ಉತ್ತರಾಖಂಡದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಜೋಗು ಪ್ರದೇಶ ಅಂದರೆ ಆಸಾನ್ ಬ್ಯಾರೇಜ್. ಉತ್ತರಾಖಂಡದಲ್ಲಿ ಇಲ್ಲಿ ಗಂಡಕ್ ನದಿ ಅಂತ ಬರ್ತದೆ. ಆ ಉತ್ತರಾಖಂಡದ ಗಂಡಕ್ ನದಿಯಿಂದಾಗಿ ಇಲ್ಲಿ ಈ ಒಂದು ಜೋಗು ಪ್ರದೇಶ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಬಿಹಾರದಲ್ಲಿ ಕನ್ವರ್ ಸರೋವರ ಅಥವಾ ಕಬಾಲ್ ತಾಲ್ ಅಂತ ಹೇಳಿ ಬಿಹಾರದಲ್ಲಿ ಕಂಡುಬರ್ತದೆ. ಕನ್ವರ್ ಸರೋವರ ಅಥವಾ ಕಬಾಲ್ ತಾಲ್ ಸರೋವರ ಅಂತೇಳಿ ಇದನ್ನು ಕರಿತೀವಿ. ಹೀಗೆ ಭಾರತದಲ್ಲಿ ಒಟ್ಟು 41 ವೆಟ್ಲ್ಯಾಂಡ್ಗಳು ಇರೋದನ್ನು ಕಾಣ್ತೀವಿ. ನಿಮ್ಮ ಪರೀಕ್ಷೆಗೆ ಏನು ಬರೋದಿಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಏನು ಹೇಳಿದ್ನಲ್ಲ ಅಷ್ಟು ಮಾಹಿತಿ ಅಂತ ತಿಳ್ಕೊಡ್ರಿ. ಮತ್ತು ಯಾವ್ಯಾವ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ವೆಟ್ಲ್ಯಾಂಡ್ಗಳು ಅನ್ನೋದನ್ನು ಕೇಳ್ತಾರೆ. ಮೊನ್ನೆ ನಡೆದಿರ್ತಕ್ಕಂಥ PSI ನೇಮಕಾತಿಗೆ ಇದರ ಮೇಲೆ ಒಂದು ಕ್ವಶನ್ ಬಂದಿದೆ. ಈಗಾಗಲೇ ನಾನು ಸ್ಟಾರ್ಟಿಂಗ್ ಹೇಳಿದ ಹಾಗೆ ಬಿಜಾಪುರದ ಒನ್ ಆ್ಯಂಡ್ ಓನ್ಲಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್, ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ, ಬ್ಯಾಂಕ್ PO ಕ್ಲರ್ಕ್, SSC, ರೈಲ್ವೆ, PGCET ಇವೆಲ್ಲ ಪರೀಕ್ಷೆಗಳಿಗೆ ತರಬೇತಿ ನೀಡತಕ್ಕಂಥ ಏಕೈಕ ಸಂಸ್ಥೆ ಇದಾಗಿದ್ದು ಪ್ರತಿ ತಿಂಗಳ 5th and 25th ಬ್ಯಾಚ್ಗಳು ನಡೀತವೆ. ಜೊತೆಗೆ ಮೆಂಟಲ್ ಎಬಿಲಿಟಿ ಒಂದು 3 days ಕೋರ್ಸ್ ಇರುತ್ತೆ, 15 days ಕೋರ್ಸ್ ಇರುತ್ತೆ. ಈಗಾಗಲೇ RRB ಗ್ರೂಪ್ ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಬ್ಯಾಚ್ಗಳನ್ನು ನಾನು ಈಗಾಗಲೇ ಮುಗಿಸಿದ್ದೀನಿ. ಅವು 10 ದಿನಗಳ ಒಂದೊಂದು ಬ್ಯಾಚು. ಸೊ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಸೊ ಭಾಳ ದೂರದಿಂದ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಶೀಘ್ರದಲ್ಲಿ ಆನ್ಲೈನಲ್ಲಿ ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ನಾನು ಮಾಡ್ತಾಯಿದ್ದೀನಿ. ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಕ್ಲಾಸನ್ನು, ಅದರ ಸದುಪಯೋಗನ ತಾವೆಲ್ಲ ಪಡಿಬೋದು. ಬ್ಯಾಂಕ್ SSCಗೆ ನಮ್ಮಲ್ಲಿ ತರಬೇತಿ ಈಗಾಗಲೇ ಸ್ಟಾರ್ಟ್ ಆಗಿದೆ, ಜಾಯ್ನ್ ಆಗ್ಬೋದು. ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಅಂದರೆ ನಾನು ಮುಂದೆ ಯಾವ ಒಂದು ವಿಷಯದ ಮೇಲೆ ವಿಡಿಯೋ ಮಾಡಬೇಕು ಅಂತ ನೀವು ಹೇಳಿದರೆ, ಸಾಮಾನ್ಯ ಜ್ಞಾನ, ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಥ್ಯಾಂಕ್ ಯು.